ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಅಂದರೆ ಎಲ್ಲರೂ ಸ್ಪೆಷಲ್ ಮಾಡೇ ಮಾಡ್ತಾರೆ. ಆದರೆ ನಾನ್ ವೆಜ್ ತಿಂದು ಬೋರ್ ಅನ್ನಿಸ್ದಾಗ ಈ ರೀತಿ ಸಿಂಪಲ್ಲಾಗಿ ಒಂದು ಮೊಟ್ಟೆ ಸಾಂಬಾರನ್ನ ಮಾಡ್ಕೊಂಡು ನೋಡಿ. ಇದರ ಮುಂದೆ ಚಿಕನ್ ಸಾರು ಕೂಡ ಬೇಡ ಅನಿಸುತ್ತೆ, ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಾನು ಇವತ್ತಿನ ವ್ಲಾಗಲ್ಲಿ ಮೊಟ್ಟೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ದಪ್ಪ ಸೈಜ್ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಅರಿಶಿಣ ಮತ್ತು ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸಣ್ಣದಾಗಿ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಕೊತ್ತಂಬರಿ, ಪುದೀನ ಮತ್ತು ತೆಂಗಿನಕಾಯಿ ತುರಿನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಯಲ್ಲಿ ಹುರಿಗಡಲೆ, ಚಕ್ಕೆ, ಲವಂಗ ಮತ್ತು ಗಸಗಸೆನ ತೊಗೊಂಡಿದ್ದೀನಿ. 4 ಮೊಟ್ಟೆನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ, ಶುಂಠಿ ಮತ್ತು ಈರುಳ್ಳಿನ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾನ್ ವೆಜ್ ಟೇಸ್ಟ್ ಕೂಡ ಬರುತ್ತೆ. ಬೇಕೆಂದರೆ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಸೊ ನಾನು ಬೇರೆ ಬೇರೆ ಥರ ಮಾಡ್ತೀನಿ, ಅದು ಸ್ಪೆಷಲಿ ಈ ಮೆಥಡ್ ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಇಷ್ಟಪಡ್ತೀರಾ ನೋಡಿ, ಟ್ರೈ ಮಾಡಿ ನೋಡಿ. ಈಗ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಜಾರಿಗೆ ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ ತೊಗೊಂಡಿದ್ನಲ್ಲ ಟೊಮೊಟೊ, ಹಾಗೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಚಕ್ಕೆ, ಲವಂಗ ಅದು ಎಲ್ಲ ಹಾಕಿದ್ದೀನಿ. ಸೊ ಹಾಕಿ ಇವಾಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು. ಸೊ ನೋಡಿ ಇವಾಗ ರುಬ್ಬಿದ್ದಾಗಿದೆ, ಎಷ್ಟು ಸಾಕು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಸ್ಟವ್ನ ಹಚ್ಚಿ ಒಂದು ಪಾತ್ರೆನ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 2ರಿಂದ 3 ಅಡುಗೆ ಎಣ್ಣೆನ ಹಾಕಿ, ಅದು ಬಿಸಿ ಆದಮೇಲೆ ಅದಕ್ಕೆ ನಾವು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಬೇಕಾದ್ರೆ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದನ್ನು ಆ ಪೇಸ್ಟ್ನ ಕೂಡ ಇವಾಗಲೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದು ಫ್ರೈ ಆಗಬೇಕಾದ್ರೆ ಅದಕ್ಕೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಬೇರೆ ರುಬ್ಬಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಚಿಕನ್ ಸಾಂಬಾರು ಟೇಸ್ಟ್ ಬರುತ್ತೆ. ಸೊ ಇದನ್ನು ಅನ್ನ, ಮುದ್ದೆ, ಚಪಾತಿ, ಪೂರಿ ಜೊತೆಗೂ ಕೂಡ ತಿನ್ಬೋದು. ಸೊ ನಾನು ಮಾಡ್ತಾಯಿರೋ ಸಾಂಬಾರು ಬಂದುಬಿಟ್ಟು 3ರಿಂದ 4 ಜನ ಆರಾಮಾಗಿ ಊಟ ಮಾಡ್ಬೋದು. ಹಾಗೆ ನೈಟ್ ಊಟಕ್ಕೆ ಏನು ಮಾಡೋದು, ಸಾಂಬಾರಿಲ್ಲ ಅಂತ ಅಂದಾಗ ತುಂಬ ಕ್ವಿಕ್ಕಾಗಿ ಆಗೋವಂಥ ಸಾಂಬಾರಿದು. 3ರಿಂದ 4 ಮೊಟ್ಟೆ ಇದ್ದರೆ ಆರಾಮಾಗಿ ಮಾಡ್ಕೊಬೋದು. ಹಾಗೆ ಬೇಗನೆ ಕೂಡ ಆಗುತ್ತೆ ನೋಡಿ. ಇವಾಗ ನಾನೇನು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇವಾಗಲೇ ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗಲೇ ನೀರೇನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದ್ದಾದ ನಂತರ ಅದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸೊ ಮೊಟ್ಟೆ ಕೂಡ ಇದ್ರೇ ಬೇಯಬೇಕಲ್ಲ, ಹಂಗಾಗಿ ಸ್ವಲ್ಪ ಮಾತ್ರ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದು ಕುದ್ದಾದ ನಂತರ ಗಟ್ಟಿ ಆಗುತ್ತೆ. ಸೊ ನೋಡಿ ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ. ಜಾಸ್ತಿ ಗಟ್ಟಿನೂ ಬೇಡ, ಹಾಗೆ ತುಂಬ ತೆಳುನೂ ಬೇಡ, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸೊ ಮೊಟ್ಟೆ ಕೂಡ ಬೇಯಬೇಕಲ್ಲ, ಹಂಗಾಗಿ ನಾನು ಎಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ನಾನು ಮೊದಲೆಲ್ಲ ಉಪ್ಪು ಹಾಕಿಲ್ಲ, ಅದರಿಂದ ನಾನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಕುದಿಬೇಕು.
ಸೊ ನೋಡಿ ಇವಾಗ ಕುದಿ ಬರ್ತಾ ಇದೆ. ಇದು ಕುದಿಬೇಕಾದ್ರೆ ಮೊಟ್ಟೆನ ಹಾಕ್ಕೋಬೇಕು. ಮೊಟ್ಟೆನ ಒಂದು ಸಣ್ಣ ಬೌಲ್ಗೆ ಒಂದೊಂದೇ ಹೊಡೆದು ಒಂದೊಂದೇ ಮೊಟ್ಟೆನ ಹಾಕ್ಕೋಬೇಕು. ಸೊ ಎಲ್ಲದನ್ನು ಒಟ್ಟಿಗೆ ಹಾಕೋಕೆ ಹೋಗಬೇಡಿ. ಒಂದೊಂದೇ ಮೊಟ್ಟೆನ ಒಂದು ಬೌಲ್ಗೆ ಹೊಡೆದು ಹಾಕೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆ ಮೊಟ್ಟೆ ಓಡ್ ಕೂಡ ಬೀಳುತ್ತೆ ಅನ್ನೋದಿರಲ್ಲ. ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಿ. ಸೊ ಒಂದು ಮೊಟ್ಟೆ ಹಾಕಿ ಆದಮೇಲೆ ಇನ್ನೊಂದು ಮೊಟ್ಟೆನ ಸ್ವಲ್ಪ ಜಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು. ಮೊಟ್ಟೆ ಹಾಕಿ ಆದಮೇಲೆ ಅದನ್ನೇನು ಕೈ ಆಡ್ಸೋಕೆ ಹೋಗಬಾರ್ದು. ಸೊ ಬಾಯಿ ಮುಚ್ಚಿ ಬಿಟ್ಬಿಡ್ಬೇಕು. ಒಂದು 5ರಿಂದ 10 ನಿಮಿಷ ಆಗೋಷ್ಟರಲ್ಲಿ ಅದು ಚೆನ್ನಾಗಿ ಬೆಂದಿರುತ್ತೆ. ಸೊ ಅಲ್ಲಿವರೆಗೂ ಅದಾಗಿ ಬೇಯೋಕೆ ಬಿಟ್ಬಿಡಬೇಕು. ನೋಡಿ ಇವಾಗ 5ರಿಂದ 10 ನಿಮಿಷ ಆಗಿದೆ. ಇವಾಗ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ. ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಸೊ ಮುದ್ದೆನ ಮಾಡಿಟ್ಕೊಂಡಿದ್ದೆ, ಹಾಗೆ ರೈಸು ಕೂಡ ಮಾಡಿಟ್ಕೊಂಡಿದ್ದೆ. ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.